ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ವಿಶೇಷವಾಗಿ ರಾಶಿಯ ಒಂದು ಮೂಲಿಕೆ ಯಾವುದು, ರಾಶಿಯ ಒಂದು ಅಂದರೆ ಮೂಲಮಂತ್ರ ಯಾವುದು, ರಾಶಿಯ ಒಂದು ಯಂತ್ರ ಯಾವುದು ಅಂತೇಳಿ ಈ ದ್ವಾದಶ ರಾಶಿಯವರಿಗೆಲ್ರಿಗೂ ಕೂಡ ಹೇಳಿದ್ವಿ. ಖಂಡಿತವಾಗ್ಲೂ ಕೂಡ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಚಕ್ರ ಮಂತ್ರ ಮತ್ತು ಮೂಲಿಕೆ. ಓಂ ಉಪೇಂದ್ರಾಯ ಅಚ್ಯುತಾಯ ನಮೋ ನಮಃ, ಓಂ ಉಪೇಂದ್ರಾಯ ಅಚ್ಯುತಾಯ ನಮೋ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರು ಸಿದ್ಧಿಸ್ಕೊಳ್ಳಿ. ಸೊ ಈ ಮಂತ್ರವನ್ನು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳಲ್ಲಿ ಸಿದ್ಧಿಸ್ಕೊಳ್ಳಿ. ಹಬ್ಬ ಹರಿದಿನಗಳಲ್ಲಿ ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಸಾವಿರಾರು ಲಕ್ಷ ಕೋಟಿ ಜಪಗಳು ಸಿದ್ಧಿ ಮಾಡಿಕೊಂಡು ನಿತ್ಯ 9 ಬಾರಿ ಹೇಳ್ಕೊಂಡ್ರೆ ಸಾಕು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಈ ಮಂತ್ರ ಮೂಲ ಮಂತ್ರಗಳು ರಾಶಿಯ ಮೂಲ ಮಂತ್ರ ಇದು. ಇನ್ನು ಬೇರೆ ಬೇರೆ ಗಾಯತ್ರಿ ಮಂತ್ರಗಳೆಲ್ಲ ಇರುತ್ತೆ, ಆದರೆ ನಾವು ಸಿದ್ಧಗಳಲ್ಲಿರ್ತಕ್ಕಂಥ ಮಾಹಿತಿ ಮೇರೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸ್ನೇಹಿತರೆ. ಇದೆಲ್ಲ ಕೂಡ ತುಂಬ ವಿಶೇಷವಾಗಿ ಬಳಕೆ ಮಾಡ್ಕೊಳ್ಳಿ. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶ್ರೀ ಗಣಪತಿ ಯಂತ್ರ, ಮಹಾಗಣಪತಿ ಯಂತ್ರವನ್ನು ಸ್ಥಾಪನೆ ಮಾಡಿ. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಕಲಶ ಸ್ಥಾಪನೆ ಮಾಡಿ ಕುಂಭವನ್ನು, ಕಲಶವನ್ನು, ದೇವಸ್ಥಾನ ಗೋಪುರವನ್ನು ನೋಡ್ಕೊಂಡು ಹೋದರೆ ಸಕ್ಸಸ್ಸು, ಅದೃಷ್ಟ ತಂದು ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಶ್ರೀ ಗಣಪತಿ ಯಂತ್ರವನ್ನು ಸ್ಥಾಪನೆ ಮಾಡಿ. ತಗಟೆ ಬೇರು ಅಂತಕ್ಕಂಥ ತುಂಬ ವಿಶೇಷವಾಗಿ ಇಲ್ಲಿ ಈ ಒಂದು ಮೂಲಿಕೆ ಕೂಡ, ತಗಟೆ ಮೂಲಿಕೆ ಕೂಡ ಇಲ್ಲಿಂದ್ರಲ್ಲಿ ಸಿಗೋದಿಲ್ಲ. ಇದೇ ಕಡೆ ಗೋಪ್ತವಾದ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ, ನಿಗೂಢ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ಮೂಲಿಕೆಗಳು. ಇದೆಲ್ಲ ಸಿದ್ಧರುಗಳು ಎಲ್ಲಿರ್ತಕ್ಕಂಥ ಜಾಗಗಳಲ್ಲಿ, ಕೆಲವೊಂದು 5-6 ಜಾಗದಲ್ಲಿ ನಮ್ಮ ಭಾರತದಲ್ಲಿ ಸಿಗುತ್ತೆ. ಅದು ಈಸಿಯಾಗಿ ಸಿಗುವಂಥದ್ದೇ ತಗಟೆ ಮೂಲಿಕೆ ಅಂತಕ್ಕಂಥದ್ದು. ಆ ಬೇರುಗಳು 1 ಇಂಚು ಅದನ್ನು ತೆಗೆದು ಸಿದ್ಧಿ ಮಾಡಿ, ಹಳದಿ ದಾರವನ್ನು ಸುತ್ತಿ ತಾಯಿ ತೊಳೆಗೆ ಅಂದರೆ ಹಾಕಿ ಅದನ್ನು ಸಿದ್ಧಿ ಮಾಡಿ ಕೊರಳಲ್ಲಿ, ಪರ್ಸಲ್ಲಿ, ಲೈಫ್ ಲಾಂಗ್ ಇವೆಲ್ಲ ಕೂಡ ಕುಂಭರಾಶಿಯ ಮೂಲಿಕೆ ಅಂತ ಹೇಳ್ತೀವಿ. ಹಾಗೆಯೇ ಯಂತ್ರ. ಸೊ ನೀವು ಶ್ರೀ ಗಣಪತಿ ಯಂತ್ರವನ್ನು 6x6, 9x9, 12x12 ಇಂಚುಗಳು ಒಳ್ಳೆ ಫ್ರೇಮ್ ಹಾಕಿ ಮನೇಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರ ಅನುಕೂಲ ಆಗುತ್ತೆ, ಕಾರ್ಯ ಅನುಕೂಲ ಆಗುತ್ತೆ, ಕಾರ್ಯ ವಿಘ್ನಗಳಾಗೋದೆಲ್ಲ ಜೀವನದಲ್ಲಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಒಂದು ಯಂತ್ರ ಸ್ಥಾಪನೆ ಮಾಡಿ, ಮೂಲಿಕೆ ಸ್ಥಾಪನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ.